ನಮಸ್ಕಾರ ನಮ್ಮ ಜವಾರ್ ಮಂದಿ ಪೂರ್ತಿ ಮೇನ ಆಗು ಮಟ್ಟ ಕಡಿತೀನಿ ರೀ. ನೀವು ನೋಡ್ತಂದ್ರೆ ಕಡಿತೀನಿ. ಒಂದು 5 ನಿಮಿಷ 6 ನಿಮಿಷ ವಿಡಿಯೋ ಹಾಕೈತ್ರಿ ನೋಡ್ರಿ. ಕಟ್ಲಾ ಹೊಟ್ಟೆ ಬಡೆ ಪೀಸ್ ನೋಡ್ರಿ. ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರು. ನೀವು ಭಾಳ ಕಷ್ಟಪಡ್ತೀರಿ. ಕಷ್ಟಪಟ್ಟ ಮೇಲೆ ಫಲ ಸಿಗೋದು. ಮುಂಜಾನೆ 5ಕ್ಕೆ ಅದು ಹೊಳಿಗೆ ಹೋಗ್ತೀರಿ. ಅಲ್ಲಿಂದ ಬಂದು 9 ಗಂಟೆಗೆ ಮತ್ತೆ ಮೀನಾ ಕಟ್ ಮಾಡೋಕೆ ಕುಂದಿರ್ತೀರಿ. 9 ಗಂಟೆಗೆ ಕುಂತಂದ್ರಿ ಮತ್ತೆ ಮಧ್ಯಾಹ್ನ 2 ಗಂಟೆ 3 ಗಂಟೆ ಟೈಮಿಂಗ್ ಇಲ್ರಿ ಒಟ್ಟ. ಹಾಂ ಒಟ್ಟ ಟೈಮಿಂಗ್ ಇಲ್ರಿ. ಈಗ ಹಿಂಗೆ ಗುರಿಯಾಗ್ತೀರಿ, ಮುಂದೆ ಭಾಳ ದುಡಿತೀರಿ. ಮತ್ತೆ ಮುಗಿದ ವಯಸ್ಸಾದ್ರಿಂದ ಕಸು ಬರಂಗಿಲ್ಲ ರೀ. ಕಸಿದಟ್ಟ ಈಗ ದುಡಿದೆ, ಮುಂದೆ ದುಡಿಯೋದ್ರೆ ಆಗೋದಿಲ್ಲ ರೀ. ಅದೇ ದುಡಿಬೇಕು. ಈಗ ದುಡಿದ್ರೆ ಮುಂದೆ ಕುಂತಿಂತೀವಿ ರೀ. ಈಗ ದುಡ್ಲಿಕ್ಕೆ ಮುಂದೆ ವಯಸ್ಸಾದ ಟೈಮಿಗೆ ಮತ್ತೆ ದುಡ್ಕೊಂಡು ತಿನ್ಬೇಕಾಗತ್ತೆ ರೀ. ಹೌದು ರೀ. ಏನು ಹೇಳ್ತಾರೆ ನಿಮ್ಮ ಜವಾರ್ ಮಂದಿ? ಜವಾರ್ ಮಂದಿ ನಮ್ಮ ಮಂದಿ ಚಲೋ ಐತ್ರಿ. ಯಾವತ್ತು ಹಾಂ ರೀ ಚಲೋ ಕಮೆಂಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಹಾಂ ಒಳ್ಳೇದು ಮಾಡ್ತಾರೆ. ಯಾರೂ ಕೆಟ್ಟ ಕಮೆಂಟ್ ಹಾಕೋದಿಲ್ಲ ರೀ. ಪಾಪ ಅವರು ಮಂದಿ ಚಲೋ ಐತ್ರಿ. ಮತ್ತೆ ಈಗ ನೆಕ್ಸ್ಟ್ ರವ್ ತಗೋತು ನೋಡ್ರಿ. ರವ್ ಹಾಂ ಈಗ ರವ್ ಮೀನು ಏನು ರೀ? ಹಾಂ ರೀ. ಸೇಮ್ ಅಂತಲ್ರಿ ಮೀನಾ? ಗೋನಾ ಕಡಿದ್ರೆ ನೀವು ತಿಳ್ಕೊಂಡಿರ್ಬೇಕು. ನಮ್ಮ ಹುಡುಗ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ರೀ. ಅಂದ್ರೆ ಸ್ಪೀಡ್ ಹಾಕದ್ರಿ ಕೆಲಸ ಒಂದು ಸ್ವಲ್ಪ. ಇವ್ರೇನು ರೀ? ಹಾಂ ರೀ. ಇವ್ರ ಹೆಸರೇನು ರೀ? ಇವ್ರ ಹೆಸರು ಕಾಮೇಶ್ ರೀ. ಕಾಮೇಶ್ ನಿಮ್ಮ ಸಪೋರ್ಟರ್? ಬ್ಯಾಕ್ ಸಪೋರ್ಟ್ ಅಂದ್ರೆ ಇವ್ರಿಂತ್ರ ಸ್ವಲ್ಪ ಕೆಲಸ ಫಾಸ್ಟ್ ಆಗುತ್ತೆ. ಹಾಂ ರೀ. ಸ್ವಲ್ಪ ಹಿಂಗೆ ಮಾಡಿಕೊಡ್ತಾನೆ ರೀ. ಹಾಂ ಸ್ಪೀಡ್ ಹಾಕದ್ರಿ ಕೆಲಸ ಮಾಡಿ. ಅದು ಯಾವುದೋ ಒಂದು ಕೆಲಸ ಆಗ್ಬೇಕಂದ್ರೆ ಅದ್ರ ಹಿಂದೆ ಒಬ್ರು ಇರ್ತಾರಂತ ರೀ. ಹಂಗೆ ಇವ್ರು. ಹೌದು ರೀ. ಏನು ಭಾರಿ ಪೀಸ್ ಆಗುತ್ತ. ರವ್ ಪೀಸ್ ಚಲೋ ಕೊಡ್ತಾವ್ರಿ. ಮಸ್ತ್ ರೀ. ಪಾಪೆಟ್ ಮೀನ ಬಂದಿಲ್ಲ ರೀ ಇವತ್ತು? ಪಾಪೆಟ್ ಕಡ್ದನ್ರಿ ಅಲ್ಲಿ ಮುಂದೆ ನೋಡ್ರಿ ಎಂತಿಂತದ ನೋಡ್ರಿ. ಪಾಪೆಟ್ ಮೀನದ ಏನು ಸಮಸ್ಯೆ ಅದು ಗೊತ್ತೇನ್ರಿ? ಹಾಂ ರೀ. ಸ್ವಲ್ಪ ಮಂದಿ ನಾವು ಪಾಪೆಟ್ ಅಂತೀವಿ. ಹಾಂ ರೀ. ಸ್ವಲ್ಪ ಮಂದಿ ಜಿಲೇಬಿ ಚಿಲಾಪಿ ಅಂತಾರೆ. ಹೌದು ರೀ. ಹಾಂ ರೀ. ಅದಕ್ಕೆ ಕಾಮೆಂಟ್ ಬೇರೆ ಆಗ್ತದೆ. ಅಲ್ಲೋ ಮಾರೇ ಅದು ಪಾಪೆಟ್ ಅಲ್ಲಿ ನಮ್ಗೆ ಜಿಲೇಬಿ ಅಂತಾರೆ, ಚಿಲಾಪಿ ಅಂತಾರೆ ಹಾಕ್ತಾರೆ ರೀ. ಅದು ನಮ್ಮ ಕಡೆ ಪಾಪೆಟ್ ಅಂತೀವಿ ರೀ. ನಿಮ್ಮ ಕಡೆ ಚಿಲಾಪಿ ಮತ್ತು ಜಿಲೇಬಿ ಅನ್ಬೋದು ರೀ. ನಮ್ಮ ಕಡೆ ಮಾತ್ರ ಪಾಪೆಟ್. ಈಗ ಇದ್ರ